ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೆಸೆಂಟ್ ಯಾರೆಲ್ಲ ಎಮ್ ಕಾಮ್ ಫಸ್ಟ್ ಸೆಮ್ ಓದ್ತಾ ಇದ್ದೀರಾ ಅವ್ರಿಗೆ ಮತ್ತು ಬಿ ಕಾಮ್ ಸಿಕ್ಸ್ತ್ ಸೆಮ್ ಯಾರ್ಯಾರೆಲ್ಲ ಓದ್ತಾ ಇದ್ದೀರಾ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ರೇಷಿಯೋ ಅನಾಲಿಸಿಸ್ ಅನ್ನೋ ಒಂದು ಚಾಪ್ಟರ್ ಬರುತ್ತೆ. ಸೊ ಅದ್ರ ಮೇಲೆ ನಾನು ಇವಾಗ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೇಷಿಯೋ ಒಳಗೆ ಏನಾಗುತ್ತೆ ಅಂದರೆ 4 ಟೈಪ್ಸ್ ಬರುತ್ತೆ. 4 ಟೈಪ್ಸ್ ಆರ್ ಮೆಥಡ್ಸ್ ಆರ್ ಕ್ಲಾಸಿಫಿಕೇಶನ್ ಆಫ್ ರೇಷಿಯೋ. First one, liquidity ratio. Second one, leverage ratio. And third one, turnover ratio. And fourth one, profitability ratio. ಸೊ ಇಲ್ಲಿ ನಾನು ಮುಂದೆ ಬ್ರಾಕೆಟ್ ಒಳಗೆ ಬರೆದಿದ್ದೀನಿ. ಇವೇನಂತಂದ್ರೆ ಅದರೊಳಗಿರುವಂತಹ ಸಬ್ ಟೈಪ್ಸ್ ಅವರ ಅದರೊಳಗೆ ಮತ್ತೇನಾಗುತ್ತೆ ಅಂದರೆ ಇವಾಗ ಲಿಕ್ವಿಡಿಟಿ ರೇಷಿಯೋ ಅದರೊಳಗೆ 4 ಟೈಪ್ಸ್ ಬರುತ್ತೆ. ಆದ್ರೆ ಇಲ್ಲಿ ನಮಗೇನು ಮಾಡ್ತಾರೆ ಅಂದರೆ ಮೂರದ್ರ ಮೇಲೆ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ಲಿವರೇಜ್ ರೇಷಿಯೋ. ಇಲ್ಲಿ ಏನಾಗುತ್ತೆ ಅಂದರೆ ಮೇ ಬಿ 5 ಇರ್ಬೋದು. 9 ಟೈಪ್ಸ್ ಅದ, ಆದರೆ ನಮ್ಗೆ ಒಂದು ಪ್ರಾಬ್ಲಮೆಟಿಕ್ ವೈಸ್ ನೋಡೋಕೆ ಹೋದ್ರೆ ಏನಾಗುತ್ತೆ ಅಂದರೆ 5 ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಟರ್ನ್ ಓವರ್ ರೇಷಿಯೋ, ಇಲ್ಲಿ ಮೇ ಬಿ 5 ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಾಫಿಟಬಿಲಿಟಿ ರೇಷಿಯೋ. ಸೊ ಇದ್ರದ್ದೆಲ್ಲ ಫಾರ್ಮುಲಾ ಏನದ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಒನ್, ಲಿಕ್ವಿಡಿಟಿ ರೇಷಿಯೋ. ನಾನು ಹೇಳಿದೆ ಲಿಕ್ವಿಡಿಟಿ ರೇಷಿಯೋ ಒಳಗೆ 3 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್, ಕರೆಂಟ್ ರೇಷಿಯೋ ಆರ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಸೆಕೆಂಡ್, ಕ್ವಿಕ್ ರೇಷಿಯೋ ಆರ್ ಅಸೆಟ್ ಟೆಸ್ಟ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋ. ಆ್ಯಂಡ್ ಥರ್ಡ್ ಒನ್, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ. ಹಾಗಾದರೆ ಕರೆಂಟ್ ರೇಷಿಯೋ ಆರ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಹಾಗಂದ್ರೆ ಏನು? ಕರೆಂಟ್ ಅಸೆಟ್ಸ್ ಇದಕ್ಕೆ ನಮ್ಗೆ ಏನಂತಂದರೆ ಮೊದಲಾಗಿ ಕರೆಂಟ್ ಅಸೆಟ್ಸ್ ಯಾವ್ದು ಬರುತ್ತೆ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಯಾವ್ದು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಕರೆಂಟ್ ಅಸೆಟ್ಸ್ ಒಂದು ಡೆಟರ್ಸ್ ಆಗಿರ್ಬೋದು, ಬಿಲ್ಸ್ ರಿಸಿವೇಬಲ್, ಕ್ಯಾಶ್ ಇನ್ ಹ್ಯಾಂಡ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಆ್ಯಂಡ್ ಸ್ಟಾಕ್, ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಕ್ಯಾಶ್ ಅಟ್ ಬ್ಯಾಂಕ್, ಬ್ಯಾಂಕ್ ಬ್ಯಾಲೆನ್ಸ್, ಇದೆಲ್ಲ ಏನಾಗುತ್ತೆ ಅಂದರೆ ಕರೆಂಟ್ ಅಸೆಟ್ಸ್ ಆಯ್ತು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಇದೆಲ್ಲ ಏನಾಗುತ್ತೆ ಅಂದರೆ ಕರೆಂಟ್ ಲಯಬಿಲಿಟಿ ಅಂಡರ್ ಬರುತ್ತೆ. ಸೊ ಅದು ಐಟಮ್ಸ್ ಏನು ನಮ್ಗೆ ಕೊಟ್ಟಿರ್ತಾರೆ ಅದ್ರೊಳಗೆ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿನ ಐಡೆಂಟಿಫೈ ಮಾಡಿ ಸೊ ಅದನ್ನಷ್ಟು ಟೋಟಲ್ ಮಾಡಿಟ್ಟಾಗ ನಮ್ಮದು ಟೋಟಲ್ ಕರೆಂಟ್ ಅಸೆಟ್ ವ್ಯಾಲ್ಯೂ ಬರುತ್ತೆ. ಸೊ ಅದ್ರ ಮೇಲೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಆಗೇನಾಗುತ್ತೆ ನಮ್ಮದು ಕರೆಂಟ್ ರೇಷಿಯೋ ಸಿಗುತ್ತೆ. ಇಲ್ಲಿ 2:1 ಅಂತ ಬರ್ದಿದ್ದೀನಿ. ಸೊ ಇದೇನಂತಂದ್ರೆ ಸ್ಟ್ಯಾಂಡರ್ಡ್ ರೇಷಿಯೋ. ಕರೆಂಟ್ ರೇಷಿಯೋದು ಸ್ಟ್ಯಾಂಡರ್ಡ್ ರೇಷಿಯೋ ಏನಾಗಿರುತ್ತೆ ಅಂದರೆ 2:1 ಅಂತಂದರೆ ಕರೆಂಟ್ ಅಸೆಟ್ಸ್ 2 ಇದ್ದಾಗ ಕರೆಂಟ್ ಲಯಬಿಲಿಟಿ 1 ಅಂತಂದರೆ ಇವಾಗ ಕರೆಂಟ್ ಲಯಬಿಲಿಟಿದ ಡಬಲ್ ಏನಾಗಿರುತ್ತೆ ಅಂದರೆ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸೊ ಕರೆಂಟ್ ಲಯಬಿಲಿಟಿ ಇವಾಗ 2 ಲ್ಯಾಕ್ ಅದ, ಓಕೆ 2 ಲಕ್ಷ ಅದ ಅಂತಂದ್ರೆ ಕರೆಂಟ್ ಅಸೆಟ್ಸ್ ಏನಾಗಿರುತ್ತೆ ಅಂದರೆ ಅದು ಡಬಲ್ ಅಂದರೆ 4 ಲ್ಯಾಕ್ ಆಗಿರುತ್ತೆ ಕರೆಂಟ್ ಅಸೆಟ್ಸ್. ಸೊ ಈ ರೀತಿ ಆಗಿರುತ್ತೆ ಅಂದ್ರೆ ಕರೆಂಟ್ ಲಯಬಿಲಿಟಿ ಡಬಲ್ ಏನಾಗಿರುತ್ತೆ ಕರೆಂಟ್ ಅಸೆಟ್ಸ್. ಸೊ ಇದನ್ನು ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ತಗೋತೀವಿ. ಎಷ್ಟು? 2:1. ಸೆಕೆಂಡ್ ಒನ್, ಕ್ವಿಕ್ ರೇಷಿಯೋ ಆರ್ ಅಸಿಡ್ ಟೆಸ್ಟ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋ. ಇದ್ರದ್ದು ಫಾರ್ಮುಲಾ ಏನಾದಂದ್ರೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ ಅಂತಂದ್ರೆ ಇಲ್ಲಿ ಇವಾಗ ನಾವು ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿದ್ದೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಇವಾಗ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಆ್ಯಸ್ ಇಟ್ ಇಸ್ ಎಲ್ಲ ತಗೋತೀವಿ, ಅದರ ಮೈನಸ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಓಕೆ, ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ಅವಾಗ ಅದನ್ನ ಬಿಟ್ಟು ಉಳ್ಕಿದಿನ ಕರೆಂಟ್ ಅಸೆಟ್ಸ್ ಅದೆಲ್ಲ ಏನಾಗಿರುತ್ತೆ ಅಂದ್ರೆ ಲಿಕ್ವಿಡ್ ಅಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಲಿಕ್ವಿಡ್ ಲಯಬಿಲಿಟಿ ಅಂತಂದರೆ ಕರೆಂಟ್ ಲಯಬಿಲಿಟಿ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ನ ಲೆಸ್ ಮಾಡಿದಾಗ ಏನು ಬರುತ್ತೆ ನಮ್ಗೆ ಅದು ವ್ಯಾಲ್ಯೂ ಲಿಕ್ವಿಡ್ ಲಯಬಿಲಿಟಿ. ಓಕೆ, ಇದ್ರದ್ದು ಸ್ಟ್ಯಾಂಡರ್ಡ್ ರೇಷಿಯೋ 1:1. ನೆಕ್ಸ್ಟ್ ಥರ್ಡ್ ಒನ್, absolute liquid ratio. This is the formula. Absolute liquid asset divided by liquid liability. Liquid liability same ಅಂದರೆ current liability minus bank overdraft. The absolute liquid asset ಅಂತಂದ್ರೆ ಇಲ್ಲಿ just cash in hand and cash at bank and marketable securities. ಈ ವ್ಯಾಲ್ಯೂ ಅಷ್ಟೇ ತಗೋತೀರಿ ಕರೆಂಟ್ ಅಸೆಟ್ಸ್ ಒಳಗೆ. ಓಕೆ, ಯಾವುದು? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. So it is the standard ratio 1:2.
ನೆಕ್ಸ್ಟ್ ಮೇನ್ ಸೆಕೆಂಡ್ ಒನ್ ಲಿವರೇಜ್ ರೇಷಿಯೋ. ಸೊ ಇದರೊಳಗೆ ಫಸ್ಟ್ ಒನ್ ಪ್ರೊಪ್ರೈಟರಿ ಆರ್ ಇಕ್ವಿಟಿ ರೇಷಿಯೋ. ದ ಫಾರ್ಮುಲಾ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್. ಶೇರ್ ಹೋಲ್ಡರ್ಸ್ ಫಂಡ್ ಅಂತಂದರೆ ಯಾವ್ಯಾವ್ದು ಬರುತ್ತೆ ಇದ್ರೊಳಗೆ? ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಆಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್, ಸರ್ಪ್ಲಸ್, ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಇದಷ್ಟು ಟೋಟಲ್ ಮಾಡಿದಾಗ ಏನೊಂದು ವ್ಯಾಲ್ಯೂ ಸಿಗುತ್ತೆ ಅದು ಶೇರ್ ಹೋಲ್ಡರ್ಸ್ ಫಂಡ್ ಆಗಿರುತ್ತೆ. ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಎಲ್ಲ ಏನೊಂದು ಫುಲ್ ಡಾಟಾ ನಮ್ಗೆ ಏನು ಕೊಟ್ಟಿರ್ತಾರೆ ಅಸೆಟ್ ಮೇಲೆ, ಸೊ ಅದನ್ನಷ್ಟು ಟೋಟಲ್ ಮಾಡಿದಾಗ ಏನು ವ್ಯಾಲ್ಯೂ ಸಿಕ್ಕಿರುತ್ತೋ ಅದು ಟೋಟಲ್ ಅಸೆಟ್ ವ್ಯಾಲ್ಯೂ. ನೆಕ್ಸ್ಟ್ ಸೆಕೆಂಡ್ ಒನ್ ಡೆಟ್ ಇಕ್ವಿಟಿ ರೇಷಿಯೋ. ಸೊ ಇದರದ್ದು ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಲಾಂಗ್ ಟರ್ಮ್ ಡೆಟ್ ಒಳಗೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಆಗಿರ್ಬೋದು, ಪ್ಲಸ್ ಡಿಬೆಂಚರ್ಸ್, ಪ್ಲಸ್ ಟರ್ಮ್ ಲೋನ್ಸ್, ಇದಷ್ಟು ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಡೆಟ್ ಆಗುತ್ತೆ. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಇದೆ, ಇವಾಗ ಇಲ್ಲಿ ತಗೊಳುತ್ತಲ್ಲ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇದೆಲ್ಲ ಏನಾಗುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್. ಥರ್ಡ್ ಒನ್ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಡಿವೈಡೆಡ್ ಬೈ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ಸ್. ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತಂದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಆ್ಯಂಡ್ ನೆಕ್ಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಇದ್ರೊಳಗೆ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾಡಿದಾಗ ಏನು ವ್ಯಾಲ್ಯೂ ಬಂದಿರುತ್ತೆ ಅದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ equity to fixed assets ratio. So that the formula fixed assets divided by shareholders fund. Fixed assets ನಮಗೆ ಗೊತ್ತದ, ಪ್ಲಾಂಟ್ ಆ್ಯಂಡ್ ಮಷಿನರಿ ಆಗಿರ್ಬೋದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಇದೆಲ್ಲ ಏನಾಯ್ತಾ ಫಿಕ್ಸ್ಡ್ ಅಸೆಟ್ಸ್ ಆಯ್ತು, ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ನೆಕ್ಸ್ಟ್ ಫಿಫ್ತ್ ಒನ್ ಇಕ್ವಿಟಿ ಟು ಕರೆಂಟ್ ಅಸೆಟ್ಸ್ ರೇಷಿಯೋ. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಕರೆಂಟ್ ಅಸೆಟ್ಸ್ ಗೊತ್ತದ ಆ್ಯಂಡ್ ಶೇರ್ ಹೋಲ್ಡರ್ಸ್ ಫಂಡು ಗೊತ್ತದ, ಯಾಕಂದ್ರೆ ಲಾಸ್ಟ್ ನಾನು ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಮೇನ್ ಥರ್ಡ್ ಒನ್ ಪ್ರಾಫಿಟಬಿಲಿಟಿ ರೇಷಿಯೋ. ಪ್ರಾಫಿಟಬಿಲಿಟಿ ರೇಷಿಯೋ ಒಳಗೆ ಫಸ್ಟ್ ಒನ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಾವು ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಗ್ರಾಸ್ ಪ್ರಾಫಿಟ್ ಏನಂತ ಹೇಳಿ ನಾವು ಮೊದಲು ಫೈಂಡ್ ಔಟ್ ಮಾಡಬೇಕು. ಓಕೆ, ಆ್ಯಂಡ್ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಫಾರ್ಮುಲಾ ಏನದಂತಂದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಒಳಗೆ ಏನಾಗಿರುತ್ತೆ ಅಂದ್ರೆ ಸೇಲ್ಸ್ ರಿಟರ್ನ್ ಕೊಟ್ಟಿರೋದಿಲ್ಲ, ಸೊ ಡೈರೆಕ್ಟ್ ನಾವು ಸೇಲ್ಸನ್ನು ಏನು ಮಾಡ್ತೀವಿ ನೆಟ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡಿರ್ತೇವೆ. ಓಕೆ, ಆ್ಯಂಡ್ ಗ್ರಾಸ್ ಪ್ರಾಫಿಟ್ ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಟ್ ಸೇಲ್ಸ್ ನಾವು ಇವಾಗ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಸೊ ಅದೇ ತಗೋತೀವಿ ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ನೆಕ್ಸ್ಟ್ ಆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ? ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಅವಾಗ ಇಷ್ಟು ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆಪರೇಟಿಂಗ್ ರೇಷಿಯೋ. ಆಪರೇಟಿಂಗ್ ರೇಷಿಯೋ ಒಳಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ ಗೊತ್ತಾಗಿದೆ, ಆ್ಯಂಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೊತ್ತಾಗಿದೆ, ಆ್ಯಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಅವರು ಪ್ರೊವೈಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಏನು ಸಿಗುತ್ತೆ? ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ದ ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಬೇಕು, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದರೆ ನೆಟ್ ಪ್ರಾಫಿಟ್ ರೇಷಿಯೋ ಸಿಗುತ್ತೆ. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ದ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ನಾವು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಹೇಗೆ ಮಾಡ್ತೀವಿ ಅಂತ ಗೊತ್ತಾಗಿದೆ. ಆ್ಯಂಡ್ ಎವರೇಜ್ ಸ್ಟಾಕನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಎವರೇಜನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 2 ಮಾಡ್ತೀವಿ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ ಎವರೇಜ್ ಸ್ಟಾಕ್ ವ್ಯಾಲ್ಯೂ ಸಿಗುತ್ತೆ. ಮೇನ್ ಫೋರ್ತ್ ಒನ್ ಎಫಿಷಿಯನ್ಸಿ ರೇಷಿಯೋ. ಅದರೊಳಗೆ ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ದ ಫಾರ್ಮುಲಾ
net sales divided by fixed assets. Next, second one, working capital turnover ratio equals to net sales divided by working capital. ನೆಟ್ ಸೇಲ್ಸ್ ಗೊತ್ತದ ನಮ್ಗೆ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಸೊ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ ಅಂದ್ರೆ ಕರೆಂಟ್ ಅಸೆಟ್ಸ್ ಮತ್ತು ಮೈನಸ್ ಕರೆಂಟ್ ಲಯಬಿಲಿಟಿ ಏನು ಒಂದು ವ್ಯಾಲ್ಯೂ ಬರುತ್ತೆ ಅದಕ್ಕೆ ಈಕ್ವಲ್ ಏನಾಗಿರುತ್ತೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಅವರ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ಏನೊಂದು ವ್ಯಾಲ್ಯೂ ಬಂದಿರುತ್ತೆ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ. ಓಕೆ. Okay. Third one, debtors turnover ratio or receivable turnover ratio. This is the formula. Credit sales divided by average debtors. Debtors turnover ratio na find out ಮಾಡಬೇಕಂತಂದ್ರೆ credit sales divided by average debtors. ಅಂದ್ರೆ credit sales ನ ಯಾವ ರೀತಿ find out ಮಾಡ್ತೀವಿ ಅಂತಂದ್ರೆ total sales minus cash sales. ಇವಾಗ ನಮಗೆ ಗೊತ್ತದ ಸೇಲ್ಸ್ ಒಳಗೆ ಏನಾಗಿರುತ್ತೆ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ ಕ್ಯಾಶ್ ಸೇಲ್ಸ್ ಇರುತ್ತೆ ಅದ. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂತಂದ್ರೆ ಕ್ರೆಡಿಟ್ ಸೇಲ್ಸ್. ಇವಾಗ ನಮ್ಗೆ ಅವ್ರು ಕ್ವಶನ್ ಒಳಗೆ ಕೊಟ್ಟಿದ್ದಾರೆ, ಡೈರೆಕ್ಟ್ ಟೋಟಲ್ ಸೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಅದರೊಳಗಿಂದ ಕ್ಯಾಶ್ ಸೇಲ್ಸನ್ನು ನಾವು ಮೈನಸ್ ಮಾಡಿದಾಗ ಕ್ರೆಡಿಟ್ ಸೇಲ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್, ಎವರೇಜ್ ಡೆಟರ್ಸ್, ಓಪನಿಂಗ್ ಡೆಟರ್ಸ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್ ಪ್ಲಸ್ ಕ್ಲೋಸಿಂಗ್ ಬಿಲ್ಸ್ ರಿಸೀವೇಬಲ್ ಡಿವೈಡೆಡ್ ಬೈ 2. ಎವರೇಜನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ average debtors value ಸಿಗುತ್ತೆ. ನೆಕ್ಸ್ಟ್ fourth one is actually fourth one, average collection or debtors collection period. This is the formula. ಇಲ್ಲಿ ಏನಾಗುತ್ತೆ ಅಂದ್ರೆ ಮಂತ್ಸ್ ಇದ್ದಾಗ, ಡೇಸ್ ಇದ್ದಾಗ, ವೀಕ್ ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಜಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಮಂತ್ ಇದ್ದಾಗ ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ. ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರ್ತೀವ. ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಒಂದು ವ್ಯಾಲ್ಯೂ ಬಂದಿದೆ. ಫಾರ್ ಎಕ್ಸಾಂಪಲ್ 5 ಬಂದಿದೆ. ಸೊ ಅದ್ರ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಆಯ್ತು ನಮ್ದಲ್ಲಿ 5 ಆಯ್ತು. ನಂಬರ್ ಆಫ್ ಮಂತ್ಸ್ ಇದ್ದಾಗ ಏನ್ ಮಾಡ್ತೀವಿ, ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟ್, ಡೇಸ್ ಇದ್ದಾಗ ನಂಬರ್ ಆಫ್ ಡೇಸ್ ಇನ್ ಅ ಇಯರ್, ಎಷ್ಟು ಡೇಸ್ ಅದ 365 ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ 5 ಬಂದದ 5. And next week ಇದ್ದಾಗ ನಂಬರ್ ಆಫ್ ಅ ವೀಕ್ ಇನ್ ಅ ಇಯರ್ ಡಿವೈಡೆಡ್ ಬೈ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಮಂತ್ ಇದ್ದಾಗ ಮಂತ್, ಡೇಸ್ ಇದ್ದಾಗ ಡೇಸ್ ಇನ್ ಇಯರ್ ಅಂಡ್ ವೀಕ್ ಇದ್ದಾಗ ವೀಕ್ಸ್ ಇನ್ ಇಯರ್. ಓಕೆ, ಇದೇನಾಯಿತು ಡೆಟರ್ಸ್ ರಿಲೇಟ್. ಅಂಡ್ ಇಲ್ಲಿ ಇನ್ನೊಂದು ಫಾರ್ಮುಲಾ ಅದ, ಆರ್ ಡೆಟರ್ಸ್ ಆರ್ ಎವರೇಜ್ ಕಲೆಕ್ಷನ್ ಪೀರಿಯಡ್. ಇವಾಗ ಇಲ್ಲಿ ಏನು ಎವರೇಜ್ ಕಲೆಕ್ಷನ್ ಪೀರಿಯಡ್ ಅದೇ ಇದನ್ನು ನಾವು ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಡೆಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು ನಂಬರ್ ಆಫ್ ಡೇಸ್ ಇನ್ ಇಯರ್. ಇದೇನಾಗುತ್ತದೆ, ಈ ಎರಡು ಫಾರ್ಮುಲಾ ಸೇರಿ ಇಲ್ಲಿ ಒಂದು ಫಾರ್ಮುಲಾ ಆಗೈತೆ ಅಷ್ಟೆ. ಇದೇನಾಗುತ್ತೆ ನಮ್ದು ಈಸಿ ಮೆಥಡ್. ಯಾಕಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಮತ್ತೆ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಫೈಂಡ್ ಔಟ್ ಮಾಡ್ಬೇಕು. ಸೊ ಬೇಡ ನಮ್ಗ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ನೀವು ಈ ರೀತಿನೂ ಮಾಡಬಹುದು. ಡೆಟರ್ಸ್ ಡಿವೈಡೆಡ್ ಬೈ ಕ್ರೆಡಿಟ್ ಸೇಲ್ಸ್ ಇಂಟು number of days in year. Okay, next fourth one, creditors turnover ratio. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಕ್ರೆಡಿಟರ್ಸ್. ಇಲ್ಲಿ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಿದೀವಿ ಇದು ಸಹ ಬರುತ್ತೆ ಅಂದ್ರೆ ಕ್ರೆಡಿಟರ್ಸ್ ಎವರೇಜ್ ಕಲೆಕ್ಷನ್ ಆರ್ ಕ್ರೆಡಿಟರ್ಸ್ ಕಲೆಕ್ಷನ್ ಪೀರಿಯಡ್ ಅದೇ ರೀತಿ ಬರುತ್ತೆ. ಬಟ್ ಇದೆಲ್ಲ ಸೇಮ್. ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ, ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ತಗೊಂಡ್ವಿ, ಇಲ್ಲಿ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋನ ತಗೋತೀವಿ. ನೆಕ್ಸ್ಟ್, ಕ್ರೆಡಿಟ್ ಪರ್ಚೇಸ್ ಅನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ ಮಾಡಿದ್ರೆ ಕ್ರೆಡಿಟ್ ಪರ್ಚೇಸ್ ವ್ಯಾಲ್ಯೂ ಸಿಗುತ್ತೆ.